ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ನಾಗರಾಜ್ ಮಾತಾಡ್ತಿರೋದು. ಸೊ ಈ ವೀಕೆಂಡು ಎಲ್ಲಾದರೂ ಹೋಗಬೇಕು ಅಂತ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ತಿದ್ದೋ. ಸೊ ಎಲ್ಲಾದರೂ ದೂರ ಹೋಗೋಣ ಅನ್ನೋದಕ್ಕೆ ಟೈಮ್ ಕೂಡ ಅಷ್ಟೊಂದು ಇರಲಿಲ್ಲ ನಮ್ಮ ಹತ್ರ. ಸೊ ಅದಕ್ಕೆ ನಮ್ಮ ಸುತ್ತಮುತ್ತನೇ ಯಾವುದಾದ್ರೂ ಒಂದು ಒಳ್ಳೆ ಜಾಗ ಇದ್ದರೆ ಆ ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಸೊ ಇದು ನಾವು ಇವಾಗ ನೋಡ್ತಿರೋ ಜಾಗ, ಇದು ಇಂಡಸ್ಟ್ರಿಯಲ್ ಏರಿಯಾ ಕ್ಯಾರ್ಪೇಟೆದು. ತೆಂಡೆಕೆರೆ ಮತ್ತು ಬುಗುನ್ಕೆರೆ ಮಿಡಲಲ್ಲಿ ಇರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಎಲ್ಲ ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಇದೆ ಇಲ್ಲಿ. ಸೊ ಇದರ ಮಧ್ಯೆ ಒಂದು ಚಿಕ್ಕದಾದಂಥ ದೇವಸ್ಥಾನ ಇದೆ. ಸೊ ನಮಗೂ ಗೊತ್ತಿರಲಿಲ್ಲ ಈ ದೇವಸ್ಥಾನ ಇಲ್ಲಿದೆ ಅಂತ ಹೇಳಿ. ಸೊ ನಾವು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು. ಈ ದೇವಸ್ಥಾನದ ಹೆಸರು ಶ್ರೀ ರಾಮದೇವರ ದೇವಸ್ಥಾನ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಿರ್ಬೋದು ಈ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿನ ತಾರೀಖು ಅಂತ ಏನಂತ ಬರೆದಿದ್ದಾರೆ. ತಾರೀಕು 1/2/1933 ಅಂತ. ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಇದು. ಇದಾದಮೇಲೆ ಇಲ್ಲೇನೋ ಒಂದು ಈ ದೇವಸ್ಥಾನದ ತೇರನ್ನು ನಿಲ್ಲಿಸೋದಕ್ಕೆ ಏನೋ ಒಂದು ಚಿಕ್ಕದಾಗಿ ಗೋಡನ್ ಥರ ಕಟ್ಟಿದ್ದಾರೆ. ನೋಡೋಣ ಬನ್ನಿ. ನೋಡ್ತಿರ್ಬೋದು, ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರೆ. ಆದರೂ ನಿಮ್ಗೇನಾದ್ರು ಕಾಣಿಸುತ್ತೋ ನೋಡಿ, ನನಗಂತೂ ಏನೂ ಕಾಣಿಸ್ತಿಲ್ಲ. ಇದು ಸ್ಪಾನ್ಸರ್ ಮಾಡಿರೋದು ಯಾರು ಅಂದರೆ JDN ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್, ಫೇವರೇಜ್ ಮೆಗಾ ಫುಡ್ ಪಾರ್ಕ್. ಸೊ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಫುಡ್ ಪಾರ್ಕ್ ಅವರೇ ಇದನ್ನು ಸ್ಪಾನ್ಸರ್ ಮಾಡಿರೋದು. ಸೊ ಇದೆ ನೋಡಿ, ಇದೆ ಅಲ್ಲಿ ಕಾಣಿಸ್ತಿರೋದೆ ಮೆಗಾ ಫುಡ್ ಪಾರ್ಕು. ಸೊ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ ಚಿಕ್ಕದಾದಂಥ ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನ ಹೆಸರು ಬಂದು ಶ್ರೀ ರಾಮ ದೇವರ ದೇವಸ್ಥಾನ ಅಂತೇಳಿ. ಸೊ ರಾಮ ವನವಾಸಕ್ಕೆ ಹೋಗ್ತಿರ್ಬೇಕಾದ್ರೆ ಹೋಗುವಂಥ ಸಂದರ್ಭದಲ್ಲಿ ರಾಮ ಇಲ್ಲಿಗೆ ಭೇಟಿ ಕೊಟ್ಟಿದ್ದಂಥ ಒಂದು ಪ್ರತೀತಿ ಇದೆ. ಸೊ ಅದಕ್ಕೋಸ್ಕರ ಈ ಜಾಗದಲ್ಲಿ ಶ್ರೀ ರಾಮ ದೇವರ ಒಂದು ಮೂರ್ತಿ ಮತ್ತು ಸೀತೆ, ಲಕ್ಷ್ಮಣ ಮತ್ತು ಹನುಮಂತ ಅವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡ್ತಿರ್ಬೋದು ಈ ಜಾಗ ಎಷ್ಟು ಪ್ರಶಾಂತತೆಯಿಂದ ಕೂಡಿದೆ ಅಂತ. ಸೊ ಯಾವುದೇ ರೀತಿಯಾದಂಥ ಒಂದು ಸದ್ದು ಗದ್ದಲಗಳಿಲ್ಲ. ಹೇಳಿದ್ದೀನಿ. ಸೊ ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೋಣ ಬನ್ನಿ. ನೋಡೋದಕ್ಕೆ ದೇವಸ್ಥಾನ ತುಂಬ ಚಿಕ್ಕದಾಗಿದ್ರು ಕೂಡ ಈ ದೇವಸ್ಥಾನದ ಮಹತ್ವ ತುಂಬ ದೊಡ್ಡದು. ನೋಡಿ, ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ನಮಗೊಂದು ದೇವಸ್ಥಾನದ ಮುಂದೆ ಗರುಡಗಂಬ ಕಾಣಿಸುತ್ತೆ. ಸೊ ಇದು ಎಲ್ಲ ದೇವಸ್ಥಾನಗಳಲ್ಲಿ ಇರುತ್ತೆ. ಸೊ ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಇದೆ. ಹೌದು, ದೇವಸ್ಥಾನನ ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಶ್ರೀ ರಾಮನ ವಿಗ್ರಹ ಮತ್ತು ರಾಮನ ತೊಡೆ ಮೇಲೆ ಸೀತಾ ಮಾತೆ ಕೂಡ ಕೂತಿದ್ದಾರೆ. ಸೊ ಅದ್ರ ಕೆಳಗಡೆ ನಮ್ಮ ಹನುಮಂತ ಮತ್ತು ಲಕ್ಷ್ಮಣ ಅವರ ಹೆಂಡತಿ ಜಾನಕಿ ಮತ್ತು ಇನ್ನಿಬ್ರು ಕೂಡ ಇದ್ದಾರೆ. ನಕುಲ ಸಹದೇವಿ ಇರ್ಬೋದು ಕಣವರು. ಈ ರಾಮನ ಪಾದದ ಅಚ್ಚುಗಳು ಕೂಡ ನಮಗೆ ಕಾಣಿಸ್ತಿದೆ. ನಮಗೆ ಶ್ರೀರಾಮ ಮತ್ತು ಸೀತೆಯ ಒಂದು ಅದ್ಭುತವಾದಂಥ ಮೂರ್ತಿ ಕೂಡ ಇದೆ. ಅದನ್ನು ನಿಮಗೆ ತೋರಿಸ್ತೀವಿ ನೋಡಿ. ಸೊ ದೇವಸ್ಥಾನನ ಕ್ಲೋಸ್ ಮಾಡಿದ್ದಾರೆ, ಆದರೂ ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದಲ್ವ, ಶ್ರೀರಾಮಪ್ರಭುಗಳು ಮತ್ತು ಸೀತಾಮಾತೆ ರಾಮಪ್ರಭುಗಳ ತೊಡೆ ಮೇಲೆ ಕೂತಿರ್ತಕ್ಕಂಥ ಒಂದು ವಿಹಂಗಮ ನೋಟನ ಈ ವಿಗ್ರಹದಲ್ಲಿ ನೋಡ್ಬೋದು. ಅದೇ ರೀತಿ ಪಕ್ಕದಲ್ಲಿ ರಾಮನ ತಮ್ಮನಾದಂಥ ಲಕ್ಷ್ಮಣ ಮತ್ತು ಅವರ ಹೆಂಡತಿ ಊರ್ಮಿಳ ಅವರು ಕೂಡ ಇದ್ದಾರೆ. ಹಾಗೂ ಅವರ ಮತ್ತೊಬ್ಬ ತಮ್ಮ ಭರತ ಮತ್ತು ನಮ್ಮ
ಆಂಜನೇಯ ಸ್ವಾಮಿಗಳು ಕೂಡ ಇದ್ದಾರೆ. ಸೊ ಈ ವಿಗ್ರಹ ನೋಡೋದಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಸೊ ಈ ದೇವಸ್ಥಾನ ತುಂಬ ಪೂಜೆಗಳಿಂದ ತುಂಬ ದಿನ ಆಗುತ್ತೆ ಅನಿಸುತ್ತೆ ಪೂಜೆಗಳು ಮಾಡಿ. ಯಾರೋ ಬಂದು ಇಲ್ಲಿ ಹೂವು ಹಾಕ್ಬಿಟ್ಟೋಗಿದ್ದಾರೆ ಅಷ್ಟೇ. ಸೊ ಅದು ಕೂಡ ಕೆಳಗಡೆ ಬಿದ್ದೋಗಿದೆ. ಬಟ್ ದೇವಸ್ಥಾನಕ್ಕೆ ಬೀಗ ಮಾತ್ರ ಹಾಕಿದ್ದಾರೆ. ಸೊ ಇದೇ ರೀತಿ ನಮ್ಮ ದೇಶದಲ್ಲಿ ಎಷ್ಟೋ ದೇವಸ್ಥಾನಗಳು ಹೆಸರಿಲ್ಲದೆ ಹೋಗ್ಬಿಟ್ಟಿದೆ. ಸೊ ಈ ದೇವಸ್ಥಾನಗಳೆಲ್ಲ ಉಳಿಸೋಕ್ಕಂಥದ್ದು ನಮ್ಮಂಥ ಈಗಿನ ಯುವಕರ ಒಂದು ಕರ್ತವ್ಯ. ಸೊ ತುಂಬ ದೇವಸ್ಥಾನಗಳು ಈ ರೀತಿಯಾದಂಥ ದೇವಸ್ಥಾನಗಳು ಅಳಿವಿನಂಚಿನಲ್ಲಿವೆ. ಈ ದೇವಸ್ಥಾನಗಳನ್ನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬೋದು. ಆದರೆ ಇಲ್ಲಿ ನೋಡಿ, ಈ ದೇವಸ್ಥಾನ ಸುತ್ತಮುತ್ತ ಪ್ಲಾಸ್ಟಿಕ್ಗಳು, ಭಕ್ತಾದಿಗಳು ಬರ್ತಕ್ಕಂಥವ್ರು ಕರ್ಪೂರದ್ದು, ಗಂಧದ ಕಡ್ಡಿದು ಮತ್ತು ಇನ್ನಿತರ ಪ್ಲಾಸ್ಟಿಕ್ ವಸ್ತುಗಳನ್ನ ಇಲ್ಲೇ ಬಿಟ್ಕೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ಹೊರಗಡೆ ಯಾರು ಕೂಡ ಹಾಕೋದಿಲ್ಲ. ಹಾಗೆ ಇಲ್ಲಿ ಸುತ್ತಮುತ್ತ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಮದ್ಯಪಾನ ಮಾಡೋರು ಮತ್ತು ಈ ರೀತಿ ಪಾರ್ಟಿಗಳು ಮಾಡೋರೆಲ್ಲ ಬಂದು ಇಲ್ಲಿ ಮದ್ಯದ ಬಾಟ್ಲುಗಳು ಅವ್ರು ಕುಡಿದ್ಬಿಟ್ಟು ಏನೋಗಿರ್ತಾರೆ, ಆ ಬಾಟಲೆಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗಿರ್ತಾರೆ. ದಯವಿಟ್ಟು ಆ ರೀತಿ ದೇವಸ್ಥಾನ ಸುತ್ತಮುತ್ತ ಆ ರೀತಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದಕ್ಕೆ ಅಂತಲೇ ಬೇರೆ ಬೇರೆ ಜಾಗಗಳಿರುತ್ತೆ. ಸೊ ಆ ಜಾಗದಲ್ಲಿ ಹೋಗಿ ನೀವು ಆರಾಮಾಗಿ ನಿಮ್ಮ ಏಕಾಂತ ಸಮಯವನ್ನು ಕಳಿಬೋದು. ದೇವರಿಗಾಗಿ ಮೀಸಲಿಟ್ಟ ಜಾಗದಲ್ಲಿ ಈ ರೀತಿ ಕೆಲಸಗಳನ್ನ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಸೊ ಈ ದೇವಸ್ಥಾನದ್ದು ಗೂಗಲ್ ಪೇ ಮತ್ತು ಫೋನ್ಪೇ ನನ್ನ ಸ್ಕ್ಯಾನರ್ ಇಲ್ಲೇ ಹಾಕಿರ್ತೀನಿ. ಸೊ ಶ್ರೀ ರಾಮದೇವರ ದೇವಸ್ಥಾನ ಟ್ರಸ್ಟ್, ಬನ್ನೇನಹಳ್ಳಿ, ಕ್ಯಾರ್ಪೇಟೆ ತಾಲೂಕು. ಭಕ್ತಾದಿಗಳು ದಾನ ಸಹಾಯ ಮಾಡೋರು ಯಾರಾದ್ರೂ ಇದ್ದರೆ ಗೂಗಲ್ ಪೇ ಮತ್ತು ಫೋನ್ಪೇ ಮಾಡ್ಬೋದು. ಸೊ ಈ ಸ್ಕ್ಯಾನರ್ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಓಕೆ. ಸೊ ಇದೇ ರೀತಿ ಅಳಿವಿನಂಚಿನಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು, ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಇದೇ ಥರ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಯಾವುದಾದ್ರು ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿನ ವಿಶೇಷತೆಗಳ ಬಗ್ಗೆ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನೇ ಹಾಕ್ತೀನಿ. ಓಕೆ. ಈ ದೇವಸ್ಥಾನದ ಜಾಗದಲ್ಲಿ ಯಾರೋ ಕುಡಿದು ಎಣ್ಣೆ ಪ್ಯಾಕೆಟ್ಗಳು ಮತ್ತು ಇನ್ನಿತರ ಸ್ನ್ಯಾಕ್ಸ್ ಎಲ್ಲ ಕುಡಿದು ಎಲ್ಲ ಹಾಕ್ಬಿಟ್ಟೋಗಿರ್ತಾರೆ. ದಯವಿಟ್ಟು ಯಾರು ಕೂಡ ಈ ರೀತಿ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿಯಾದಂಥ ಪುರಾತನ ಪ್ರಸಿದ್ಧ ದೇವಸ್ಥಾನಗಳು ನಮ್ಮಲ್ಲಿ ಸಿಗ್ತಿರೋದೇ ತುಂಬ ಕಷ್ಟ. ಸೊ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಈಗಿನ ಯುವಕರ ಕರ್ತವ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಯಾರಾದರೂ ಇದ್ದರೆ ಅದಕ್ಕೆ ಅಂತಲೇ ತುಂಬ ಜಾಗಗಳಿರುತ್ತೆ. ಸೊ ಈ ರೀತಿಯಾದಂಥ ಒಂದು ಸುಂದರವಾದಂಥ ದೇವಸ್ಥಾನಗಳು ಮತ್ತು ಶಾಂತತೆ ಒಳ್ಳೆ ದೇವಸ್ಥಾನಗಳಿಗೆ ಬಂದು ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಡಿ. ನೋಡಿ, ಇಂಥ ಪೋಲಿನ ಮಕ್ಳು ಇರ್ತಾರೆ, ವೀಡಿಯೋ ಮಾಡ್ತಿರ್ಬೇಕಾದ್ರೆ ಹಿಂಗೆ ಎಷ್ಟು ಲೀಟ್ರೆಲ್ಲ ಕೊಡ್ಕೊಂಡು. ಓಕೆ, ಅದೆಲ್ಲ ಆಲ್ರೆಡಿ ಮಾಡ್ಕೊಂಡೆ ಮಚ್ಚ.